ತುಮಕೂರು ನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡು, ಬಿಎಸ್ಎನ್ಎಲ್ ಕಚೇರಿ, ವಿವೇಕಾನಂದ ರಸ್ತೆಯ ಪಾದಚಾರಿಗಳ ರಸ್ತೆಯ ಬೀದಿ ವ್ಯಾಪಾರಿಗಳನ್ನು ಇಂದು ಮಹಾನಗರ ಪಾಲಿಕೆ ವತಿಯಿಂದ ಸಾರ್ವಜನಿಕ ಮುಕ್ತ ಸಂಚಾರ ಮಾಡಿಕೊಡಿ ಎಂದು ಒತ್ತಾಯದ ಮೇರೆಗೆ ತೆರವು ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಇದನ್ನು ವಿರೋಧಿಸಿ 50ಕ್ಕೂ ಹೆಚ್ಚು ಜನ ಬೀದಿ ವ್ಯಾಪಾರಿಗಳು ಮಹಾನಗರ ಪಾಲಿಕೆಯ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾ ನಿರತರು 25 ವರ್ಷಗಳಿಂದ ಸಾರ್ವಜನಿಕ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ವ್ಯಾಪಾರ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಕುಟುಂಬ ಇದನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ದಯಮಾಡಿ ನಮ್ಮನ್ನು ತೆರವುಗೊಳಿಸಬೇಡಿ, ನಮಗೆ ಜೀವನ ನಡೆಸಲು ಅವಕಾಶ ಮಾಡಿಕೊಡಿ ಎಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ನೀಡಲಾಗಿದೆ. ಪ್ರತಿಭಟನಾ ನಿರತ ಬೀದಿ ಬದಿ ವ್ಯಾಪಾರಿಗಳಿಗೆ ಮಹಾನಗರ ಪಾಲಿಕೆ ಆಯುಕ್ತರು ಪರಿಶೀಲಿಸಿ ಅನುವು ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಈ ವೇಳೆ ತುಮಕೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಭದ್ರೇಗೌಡ, ಮಂಜು ಪ್ರಕಾಶ್, ಪುಟ್ಟರಾಜು, ನಾಗರಾಜು, ರವಿಕುಮಾರ್, ರಾಜು, ರಮೇಶ್, ಚೇತನ್ ಕುಮಾರ್, ಖಲೀಲ್, ಫೈರೋಜ್ ಮತ್ತಿತರ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಭದ್ರೇಗೌಡರು ಏನಿವತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡು ಮತ್ತು BSNL ಆಫೀಸು ಮತ್ತು ಅಶೋಕ ರಸ್ತೆಯಲ್ಲಿ ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ, ನೀವು ಒಂದು ಕಡೆ ಜಾಗ ಶಿಫ್ಟ್ ಮಾಡ್ತೀವಿ, ನಿಗದಿತ ಆದಂಥ ಜಾಗ ಕೊಡ್ತೀವಿ, ನೀವು ಅಲ್ಲಿಗೆ ಹೋಗಿ ಅಂತೇಳಿ 1 or 2 ಡೇಸಲ್ಲಿ ನಮಗೆ ತೊಂದರೆ ಮಾಡಿದರು. ನಾನು ಈ ಒಂದು ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯ ಇದ್ದೀನಿ. ಮೊನ್ನೆ ಏನಾಯಿತು, ನಾವೊಂದು ಸಭೆ ನಿರ್ಣಯ ಮಾಡಿದ್ವಿ. ಅಶೋಕ ರಸ್ತೆಯಲ್ಲಿ ಒಂದು ಭಾಗದಲ್ಲಿ ವೆಂಡಿಂಗ್ ಝೋನ್, ಒಂದು ಭಾಗದಲ್ಲಿ ನಾನ್ ವೆಂಡಿಂಗ್ ಝೋನ್ ಅಂತ ಮಾಡಿ, ಇವಾಗ ಏನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ನಲ್ಲಿ ಖಾಲಿ ಜಾಗ ಇದೆ ಅಲ್ಲಿಗೆ ಪ್ರತಿಯೊಬ್ಬರನ್ನು ಅಲ್ಲಿಗೆ ಸ್ಥಳಾಂತರಗೊಳಿಸಿ ವ್ಯವಸ್ಥಿತವಾಗಿ ಅಲ್ಲಿ ಗ್ರಿಲ್ ಇರೋದನ್ನು ನಾವು ವೆಕೇಟ್ ಮಾಡಿಸಿ ಅಲ್ಲಿ ಎಲ್ರಿಗೂ ವ್ಯವಸ್ಥಿತವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಇವತ್ತು ಆಯುಕ್ತರು ನಮ್ಮ ಎಲ್ಲರ ಮುಂದೂ ಒಂದು ಒಪಿನಿಯನ್ನು ನೀಡಿದ್ದಾರೆ. ಅವರು ಈ ಒಂದು ನಮ್ಮ ಸ್ಟ್ರೀಟ್ ವೆಂಡರ್ ಸಮಸ್ಯೆ ಬಗೆಹರಿಸಿಲ್ಲ ಅಂದರೆ ನಾನೊಬ್ಬ ಅಧ್ಯಕ್ಷನಾಗಿ ನಾನು ಹೋರಾಟ ಸತತವಾಗಿರ್ತದೆ. ನಾನು ಅವ್ರ ಪರವಾಗಿದ್ದೀನಿ. ಸುಮಾರು 16 ವರ್ಷದಿಂದ ಇವರು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಯಾರು ಪರನೂ ಇರಲ್ಲ, ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ನಾನು ಕೆಲಸ ಮಾಡೋದಕ್ಕೆ ಇಲ್ಲಿಗೆ ಬಂದಿರೋದು. ಇವತ್ತೇನು ಆಯುಕ್ತರು ನಮ್ಮ ಎಲ್ರಿಗೂ ನಿಮಗೆ ವ್ಯವಸ್ಥಿತವಾಗಿ ಜಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ವ್ಯವಸ್ಥಿತವಾಗಿ ಮಾಡಿಲ್ಲ ಅಂತಂದರೆ ನಾನು ಇವ್ರ ಪರವಾಗಿ ನಿಂತ್ಕೊಂಡು ಇವರಿಗೆ ನ್ಯಾಯ ಕೊಡಿಸೋದಕ್ಕೆ ನಾನು ಇವತ್ತು ಮನವಿ ಕೊಡುವ ಸಂದರ್ಭದಲ್ಲಿ ಏನಂದ್ರು ಅವರು, ಏನಕ್ಕೋಸ್ಕರ ಏಕಾಏಕಿ ಕೇಳಲಿಲ್ವ, ಏನಂದ್ರು ಅವರು ಅಂತ? ಏನಾಯಿತು ಅಂದರೆ ನಮ್ಮ TVC ಕಮಿಟಿನಲ್ಲಿ ತೀರ್ಮಾನ ಆದಮೇಲೆ ನಮ್ಮ ಕಮಿಟಿ ಏನಾಗಿರ್ತದೆ, ಕಮಿಟಿಯನ್ನು ಒಳಗೊಂಡು ಇವರು ರಸ್ತೆಗೆ ಸಿಬ್ಬಂದಿಗಳನ್ನ ಕರ್ಕೊಂಬರ್ಬೇಕಾಗಿತ್ತು. ಏನಾಗಿದೆ, ಯಾರಿಗೂ ಸಹ ಈ ವಿಚಾರನ ತಿಳಿಸ್ತಲೇ ಎಲ್ಲರೂ ಸಹ ಏಕಾಏಕಿ ಏನು ಅವರು ದಿನನಿತ್ಯ ಪದಾರ್ಥಗಳನ್ನ ನಾವು ಅವರು ಅಂಗಡಿ ಮುಂಗಟ್ಟನ್ನ ಜೋಡಿಸ್ಕೊಳ್ಳೋ ಸಮಯದಲ್ಲಿ ಬಂದು 16,000 ರೂಪಾಯಿ ಇವರಿಗೆ ಲಾಸ್ ಮಾಡಿದ್ದಾರೆ. ಇದು ಮೊದಲನೇದಾಗಿ ನಾನು ಖಂಡಿಸ್ತೇನೆ. ಇದನ್ನು ಇವರು ಮಾಡಬಾರ್ದಾಯಿತು. 1 ದಿನ ಆಗಲಿ 2 ದಿನ ಆಗಲಿ ಇವರಿಗೆ ನಾವು ಇದನ್ನು ತೆರವು ಮಾಡ್ತಾ ಇದ್ದೀವಿ. ಇವತ್ತು ನೀವು ಇಲ್ಲಿ ಜಾಗದಲ್ಲಿ ನೀವು ವ್ಯಾಪಾರ ಮಾಡಬೇಡಿ ಅಂತ ಹೇಳಬೇಕಾಗಿತ್ತು ಮೊದಲನೇದಾಗಿ. ಈಗ ಒಬ್ಬ ವ್ಯಾಪಾರಿ 10 kg ಅಕ್ಕಿ ಮಾಡ್ಕೊಂಬಂದಿದ್ದ, ಗೋಬಿ ಮಾಡ್ಕೊಂಬಂದಿದ್ದ, ಸಾಕಷ್ಟು ಎಲ್ಲ ಪದಾರ್ಥಗಳನ್ನು ತಂದು ಅವನು ಇಟ್ಕೊಳ್ಳೋಂಥ ಸಂದರ್ಭದಲ್ಲಿ ನಮ್ಮ ಏನು ಆರೋಗ್ಯ ಶಾಖೆಯರು ಹೋಗಿ ಏಕಾಏಕಿ ಅವನ್ನ ತೆರವು ಮಾಡಿದಾಗ ಅವತ್ತು ಅವನಿಗೆ 5,000 ರೂಪಾಯಿ ಲಾಸ್ ಆಗುತ್ತೆ. ಇವನು ಸಾಲ ತೊಗೊಂಡಿದ್ದಾನೆ, ಫೈನಾನ್ಸ್ ತೊಗೊಂಡಿದ್ದಾನೆ. ಇವತ್ತು ಅವನು ಒಂದು ಫ್ಯಾಮಿಲಿ ಜೀವನ ಯಾಕೆ ಸಾಗಬೇಕು, ಇದನ್ನ ಅವರು ಯೋಚನೆ ಮಾಡಬೇಕಾಗಿತ್ತು. ಎಷ್ಟೊತ್ತಿಗೆ ತೆರವುಗೊಳಿಸಿರೋದು? 1 ಗಂಟೆ ಸರ್. ಇನ್ನೇನು ಅವರು ಅಂಗಡಿ ಜೋಡಿಸ್ಕೊಂಡ ಟೈಮ್ನಲ್ಲಿ ವೆಕೇಟ್ ಮಾಡಿಸಿದ್ದಾರೆ. ಇದಕ್ಕೂ ಹಿಂದೆ ಯಾವಾಗಾದ್ರೂ ಈ ಥರ ಮಾಡಿದ್ದಾರೆ? ಸರ್, ನಮ್ಮಿಂದ ಬೀದಿ ವ್ಯಾಪಾರಿಗಳಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ ಸರ್. ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ನಮ್ಮ ಪಟ್ಟಣ ವ್ಯಾಪಾರ ಸಮಿತಿ ಒಂದು ತೀರ್ಮಾನಕ್ಕೆ ಬಂದು ನಮ್ಮದೇ ಆದಂಥ ಒಂದು ನಿಗದಿತ ಜಾಗ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ವ್ಯಾಪಾರ ಸಮಿತಿನಲ್ಲಿ ತೀರ್ಮಾನ ಆಗಿದೆ. ಯಾವ್ಯಾವ ಸ್ಥಳದಲ್ಲಿ ತೆರವುಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು? ಇವಾಗ ಅಶೋಕ ರಸ್ತೆಯಲ್ಲಿ ಒಂದು ಕಡೆ ನಾನ್ ವೆಂಡಿಂಗ್ ಝೋನು, ಒಂದು ಕಡೆ ವೆಂಡಿಂಗ್ ಝೋನ್ ಮಾಡಬೇಕು ಅಂತ ಹೇಳಿ ನಾವೇ ಸಮಿತಿನಲ್ಲಿ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಕಮಿಟಿಯರು ಒಳಗೊಂಡು, ಸಿಬ್ಬಂದಿಗಳನ್ನ ಒಳಗೊಂಡು, ಅಧಿಕಾರಿಗಳನ್ನ ಒಳಗೊಂಡು ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಒಂದು ಕಡೆ ಪಾದಚಾರಿಗಳಿಗೆ ಜಾಗ ಮಾಡಿಕೊಡ್ಬೇಕು ಎಂಟ್ರೆನ್ಸ್ ಕಾಲೇಜು ಭಾಗದಲ್ಲಿ, ಮತ್ತು ಇನ್ನೊಂದು ಕಡೆ ವೆಂಡಿಂಗ್ ಝೋನ್ ನಮ್ಮ ಸ್ಟ್ರೀಟ್ ವೆಂಡರ್ಗಳಿಗೆ ಸಹಾಯ ಮಾಡಬೇಕು. ಅಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಮಾಡಬಾರ್ದು ಅಂತೇಳಿ ನಾವು ಅದೊಂದು ಜಾಗ ನಿಗದಿ ಮಾಡಿದ್ದೀವಿ. ಆ ನಿಗದಿಯಾದಂಥ ಸ್ಥಳದಲ್ಲಿ ಅವರಿಗೆ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತಲೂ ನಾವು ಹೇಳಿದ್ದೀವಿ. ಬಸ್ ಸ್ಟಾಪ್ ಬೃಹತ್ ಆಕಾರದಲ್ಲಿ ಕಟ್ಟಿದ್ರು, ಎಲ್ಲ ಒಂದು ಕಡೆ ಅದು ಕರೆಕ್ಟಾಗಿ ಕಟ್ಟಲಿಲ್ವಾ, ಕರೆಕ್ಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಲ್ವಾ, ಅದರಿಂದ ಈ ಸಮಸ್ಯೆ ಆಗ್ತಾ ಇದೆಯಾ ಅಂತ ಎಲ್ಲ ಒಂದು ಕಡೆ ಇದ್ರೂ ಇರ್ಬೋದು ಸರ್.
ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರೋದು ತಾವು ಮಾಧ್ಯಮದಲ್ಲಿ ಸಾಕಷ್ಟು ಸಲ ಅಲ್ಲಿ ಸುದ್ದಿ ಮಾಡಿದಿರಿ. ಅದ್ರ ಬಗ್ಗೆ ಅಧಿಕಾರಿಗಳು ಕ್ರಮ ತಗೊಳ್ಳೋದು ಅವರೇ ಬಿಟ್ಟಿರೋದು. ಬಟ್ ನಾನು ಬೀದಿ ವ್ಯಾಪಾರಿಗಳ ಪರವಾಗಿ ಬಂದಿದ್ದೀನಿ. ಅವ್ರಿಗೆ ನ್ಯಾಯ ಕೊಡಿಸೋವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಇದ್ದೇ ಇರ್ತದೆ. ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ ಸರ್. ನಮ್ಗೇನು ಸಮಸ್ಯೆ ಆಗ್ತಾ ಇದೆ ಸರ್? ನಾವು BSNL ಆಫೀಸ್ ಹತ್ರ ಮಾಡ್ತಾ ಇರೋದು, ಯಾರಿಗೂ ಸಮಸ್ಯೆನೇ ಮಾಡಿಲ್ಲ. ನಾವು ಫುಟ್ಪಾತಿಗೆ ಜಾಗನೂ ಇದೆ, ಜನಗಳಿಗೆ ತೊಂದರೆನೂ ಆಗಿಲ್ಲ. ಬಟ್ ಆದರೂ ನಮಗೆ ತೊಂದರೆ ಕೊಟ್ಟಿದ್ದಾರೆ. ಅವತ್ತು ಎಷ್ಟು ಐಟಮ್ ಎಲ್ಲ ವೇಸ್ಟ್ ಮಾಡಿಕೊಂಡು ಹೋಗಿದ್ದೀವಿ ನೋಡ್ರಿ, ಲೀಸ್ಟಲ್ಲಿದೆ ಎಲ್ಲ, ಎಲ್ಲರದ್ದು ಹೆಸರಿದೆ. ಯಾರು ಇರೋ ಲೀಸ್ಟಲ್ಲಿ ಇರೋರು ಯಾರಿಗೂ ತೊಂದರೆ ಆಗಿಲ್ಲ. ಫುಟ್ಪಾತ್ ವ್ಯಾಪಾರಿಗಳಿಗೆ ಇಂದನೇ ಯಾರಿಗೂ ತೊಂದರೆ ಆಗಿಲ್ಲ ಸರ್. ಅಲ್ಲಿ ನಮಗೆ ಅವಕಾಶ ಕೊಡಬೇಕು. ಇರೋ ಜಾಗದಲ್ಲೇ ನಮಗೆ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟರೆ. ಆಟೋ ಸ್ಟ್ಯಾಂಡಿಂದ ತೊಂದರೆ ಆಗ್ತಿದೆ ನಿಮ್ದು? ನಾವು ಆಟೋ ಸ್ಟ್ಯಾಂಡ್ ನಾವು ಇರೋದು, ನಾವು BSNL ಆಫೀಸ್ ಹತ್ರ ಇರೋದು. ನಾವು ಯಾರಿಗೂ ತೊಂದರೆನೇ ಆಗಿಲ್ಲ ನಮ್ಮಿಂದ. ಏಕಾಏಕಿ ಇವತ್ತೇನಂದ್ರು ಮೇಡಮ್? ಇವತ್ತು ಅದೇ ಆ ಕಡೆನೆ ಮಾಡ್ಕೊಡ್ರಿ, ಆ ವೆಲ್ಡಿಂಗ್ ಎಲ್ಲ ತೆಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೆಸ್ ಎಲ್ಲ ತೆಗ್ಸಿದ್ರೆ 3 ದಿನ ಆಯ್ತು. 3 ದಿನದಿಂದ ನಮಗೆ ಕಷ್ಟ. ಯಾರು ಕೇಳ್ತಾರೆ? ತೆಗ್ಸಕ್ಕೆ ಇನ್ನು 3 ದಿನ ಆಗುತ್ತೋ, ವರ್ಷ ಆಗುತ್ತೋ? ನಾವ್ ಏನ್ ಮಾಡ್ಬೇಕು? ಜೀವನ ಹೆಂಗ್ ಮಾಡ್ಬೇಕು? ಬಾಡಿಗೆ ಹೆಂಗ್ ಕಟ್ಟಬೇಕು? ಮಕ್ಕಳನ್ನ ಸ್ಕೂಲಿಗೆ ಹೆಂಗ್ ಸೇರಿಸ್ಬೇಕು? ಏನ್ ಮಾಡ್ಬೇಕು? ಇವರೆಲ್ಲ ಕೊಡ್ತಾರ ನಮ್ಗೆ? ಹೇಳ್ರಿ, ಕೊಡ್ತಾರಾ? ನಾವಲ್ಲಿ ಮಾಡಿದ್ರೆ ಮಾತ್ರ ನಮಗೆ ಅನ್ನ ಸಿಗೋದು. ಅಲ್ಲಿ ಬಂದು ಕಷ್ಟಪಟ್ಟು ಮಾಡಿದ್ರೆ ನಮಗೆ ಜೀವನ ಮಾಡಕ್ ಆಗದ್ ಬಿಟ್ರೆ, ಇವರೆಲ್ಲ ಹೇಳಿ ಭರವಸೆ ಕೊಟ್ರೆ ನಮ್ಗೇನು ಆಗಲ್ಲ. ವಿಷ ತಗೊಂಡು ಸಾಯ್ಬೇಕಷ್ಟೇ. ಸಾಕು ಸರ್, ಹಿಂದಗಡೆ ಹೋಗಕ್ ಆಗಲ್ಲ ಸರ್. ಅಲ್ಲಿ ಬರೋದು ಇಲ್ಲ, ಯಾರು ಇರೋ ಜಾಗದಲ್ಲೇ ನಮಗೆ ತೊಂದರೆ ಇಲ್ದಂಗೆ ನಾವು ಯಾರಿಗೂ ತೊಂದರೆ ಕೊಡಲ್ಲ. ನಾವೇ ಹೆಂಗೋ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ನಂಗೆ ಇರೋ ಜಾಗದಲ್ಲೇ ಕೊಡಬೇಕು. ನಾವು ತಗೊಂಡೋಗಿ ಇಂತಕ್ಕೆ ಹಾಕು ಅಂದರೆ ಇಂತಕ್ಕೆ ಹಾಕಿ ಏನು ಮಾಡೋಣ? ಅಲ್ಲಿ ಮಶಾಣದ ಜಾಗ ಅದು. ಆ ಮಶಾಣದ ಜಾಗದಲ್ಲಿ ನಾವು ಹೋಗಿ ಕೂತ್ಕೊಂಡು ನಾವು ಏನು ವ್ಯಾಪಾರ ಮಾಡೋಣ? ಏನು ಜೀವನ ಮಾಡೋಣ? ಮೊನ್ನೆ ಎಲ್ಲ ತೆಗೆದು ಆಚೆಸ್ತಿದ್ದೀವಿ. ಅನ್ನ, ಹೂವು, ಹಣ್ಣು ಎಲ್ಲ ತೆಗೆದು ಆಚೆಸ್ತಿದ್ದೀವಿ. ಎಲ್ಲ ಪ್ರತಿಯೊಂದು ಆಚೆಸ್ತಿದ್ದೀವಿ. ಹೇಳಲಿಲ್ಲ, ಕೇಳಲಿಲ್ಲ, ಬಂದಿದ್ದು ಏಕಾಏಕಿ ಬಂದು ಎತ್ತರು 2 ಕಡೆ 4 ಕಡೆಗೆ ಆಟೋ ಸ್ಟ್ಯಾಂಡ್ ಕೊಟ್ಟವ್ರೆ. ಆ ಕಡೆನೂ ಆಟೋ ಸ್ಟ್ಯಾಂಡ್ ಕೊಟ್ಟವ್ರೆ, ಈ ಕಡೆನೂ ಆಟೋ ಸ್ಟ್ಯಾಂಡ್ ಕೊಟ್ಟವ್ರೆ, ಈ ಕಡೆನೂ ಆಟೋ ಸ್ಟ್ಯಾಂಡ್ ಕೊಟ್ಟವ್ರೆ. ಮತ್ತಿಗೆ ಹೋಗ್ಬೇಕು ಅಂತಾರೆ. ಏನು ಮಾಡ್ಬೇಕು ನಾವು? ಮತ್ತಿಗೆ ಹೋಗ್ಕೊಂಡು ಏನು ಮಾಡೋಣ? ನಾವು 40 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ಅಲ್ಲ, ಆಟೋ ಸ್ಟ್ಯಾಂಡು ಆಟೋದವ್ರಿಗೆಲ್ಲ ಜಾಗ ಮುಂದೆ ಕೊಡ್ತಾರೆ. ನಾವು ಏನೋ ಜೀವನ ಮಾಡೋಕ್ಕೆ ಒಂದು ಇದು ಮಾಡಿದ್ವಿ ಸರ್. ಇದು ಫುಟ್ಪಾತಲ್ಲೇ ಏನೋ ಒಂದು ಇದು ಸಾಲ ಸೂಲ ಮಾಡಿದ್ವಿ. ಅವರೇ ಇದು ಮಾಡಿದ್ದಾರೆ, ಲೋನ್ ಕೊಟ್ಟಿದ್ದಾರೆ, ಲೋನ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಏನೋ ನಾವು ಒಂದು ಅವ್ರು ಹೇಳಿದ ಜಾಗ ಸ್ವಲ್ಪ ಹಿಂದಕ್ಕೆ ಇಟ್ಕೊಂಡು ನಾವು ಏನೋ ಮಾಡ್ತೀವಿ. ಅವರೇ ಲೋನ್ ಕೊಡ್ತಾರೆ, ವ್ಯಾಪಾರ ಮಾಡಕ್ ಬಿಡಲ್ಲ ಅಂತ ಇದ್ದಾರೆ ಸರ್. ನರೇಂದ್ರ ಮೋದಿಯವರು ಸುಮಾರು 5 ವರ್ಷದಿಂದ ಅವರೇ ಇದು ಮಾಡಿದ್ದಾರೆ ಸರ್. ದಯವಿಟ್ಟು ನಮ್ಗೆ ಹಿಂದೆ ಸಹಕಾರ ಮಾಡಿಕೊಟ್ರೆ ದಯವಿಟ್ಟು ನಾವು ಅಂದರೂ ಎತ್ತಿಸ್ತಾರೆ ಏಕಾಏಕಿ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇದು ಜಾರಿ ತೋರಿಸ್ಬೇಕು ನೀವೇ.